ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಕಂದಾಯ ಇಲಾಖೆ ಗ್ರಾಮಾಧಿಕಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅವರ ಮೂಲಭೂತ ಸೌಕರ್ಯಗಳು ಮತ್ತು ವೇತನ ಶ್ರೇಣಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಹುಣಸಗಿ ತಾಲೂಕು ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಟೆಂಟ್ ಹಾಕಿ ಗ್ರಾಮ ಆಡಳಿತಾಧಿಕಾರಿಗಳ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರದ ಪ್ರಯುಕ್ತ 4ನೇ ದಿನದ ಮುಷ್ಕರದಲ್ಲಿ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ಹುಣಸಗಿ ತಾಲೂಕಿನ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಹಸನ್ ಡಿಎಂ, ಬಾಲಪ್ಪ ದೊಡ್ಡಮನಿ, ಬಸವರಾಜ್ ವೀರಾಪುರ್, ಅಮರೇಶ್ ಲೋಟಗೇರಿ, ಸುಲೋಚನಾ, ಚೆನ್ನಮ್ಮ ಹಾಗೂ ಬಸವರಾಜಯ್ಯ ಸ್ವಾಮಿ ಸ್ಥಾವರಮಠ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹುಣಸಗಿ, ವೀರೇಶ ಸಾಹುಕಾರ ಚಿಂಚೋಳಿ, ಬಿಜೆಪಿ ಮುಖಂಡರು ಹುಣಸಗಿ, ಮೇಲಪ್ಪ ಗುಳಿಗಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಯಾದಗಿರಿ, ಬಸಣ್ಣ ದೇಸಾಯಿ, ಬೈಲಕುಂಟೆ, ಬಿಜೆಪಿ ಹಿರಿಯ ಮುಖಂಡರು ಹುಣಸಗಿ, ಬಸವರಾಜ ಸೇವಟಿ, ರುದ್ರಣ್ಣ ದೇಸಾಯಿ, ನಂದಣ್ಣ ಪೀರಾಪುರ್, ಬಿಜೆಪಿ ಮುಖಂಡರು ಹಾಗೂ ರಾಜು ದೇಸಾಯಿ, ಪಟ್ಟಣ ಪಂಚಾಯತ್ ಸದಸ್ಯರು ಹುಣಸಗಿರವರು ಮುಷ್ಕರದಲ್ಲಿ ಪಾಲ್ಗೊಂಡು ನೈತಿಕ ಬೆಂಬಲ ಸೂಚಿಸಿದರು. ರಸೂಲ್ ಬೆನ್ನು, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಹೋರಾಟ ಮಾಡೋಕ್ಕೆ ನಾವು ಕೂಡ ಒಂದು ಬೆಂಬಲವನ್ನು ನೀಡಿ ಅದನ್ನು ಸರ್ಕಾರದ ಕಣ್ತರಿಸುವ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಈ ಹೋರಾಟ ಬೆಂಬಲಕ್ಕೆ ತಾವು ಬಾಯವಾಗಿ ಕೊಡ್ತಾರೆ, ನಾವು ಹೋರಾಟದ ಮುಖಾಂತರ ನೀವು ಸೂಚಿಸ್ತಾರೆ ಸರ್? ಈಗ ನೋಡ್ರಿ, ನಾವು ಚರ್ಚೆ ಮಾಡಬೇಕಾಗ್ತದೆ. ಇವತ್ತು ನಾನೊಬ್ಬನೇ ಅಲ್ಲ, ಪಕ್ಷ ಅಂತಂದರೆ ನಮ್ಮ ಮೇಲೆ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ಸಂಬಂಧಪಟ್ಟ ನಾಯಕರಿರ್ತಾರೆ. ನಾವು ಈಗ ಆಗಿರ್ತಕ್ಕಂಥ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಏನು ಅನ್ಯಾಯ ಆಗ್ತದೆ, ನಿಜಾಂಶಾಹಿ ಕಾಲದಿಂದ ಇರ್ತಕ್ಕಂಥ ನಿಮಗೆ ಗೊತ್ತಿರಬೇಕು. ಇವತ್ತೆಲ್ಲ ಮ್ಯಾಪ್ಗಳು ಕೂಡ ಉರ್ದುದಲ್ಲೇ ಅದಾವೆ. ಏನು ಅರಿಬಿ ಮ್ಯಾಗ ಬರ್ತಕ್ಕಂಥ ಮ್ಯಾಪ್ ಉರ್ದುದಲ್ಲೇ ಅದಾವೆ. ಇನ್ನೂ ಕೂಡ ಏನು ಇವತ್ತು ಎಲ್ಲ ಡಿವಿಷನ್ಗಳು ರೀಸರ್ವೆ ಆಗಿ ಎಲ್ಲ ಕೆಲಸಗಳಾಗಿದ್ದಾವೆ. ಬೆಳಗಾಂ ಡಿವಿಷನ್ ಆಗಿರ್ಬೋದು, ಬೆಂಗಳೂರು ಡಿವಿಷನ್ ಆಗಿರ್ಬೋದು, ಎಲ್ಲ ಆಗಿದ್ದಾವೆ. ಹೈದರಾಬಾದ್, ಕರ್ನಾಟಕ ಮಾತ್ರ ಅದನ್ನು ಆಗಿಲ್ಲ, ಇವತ್ತಿನವರೆಗೂ ಕೂಡ ಆಗಿಲ್ಲ. ಈ ಸಂದರ್ಭದೊಳಗೆ ಅವರು ನ್ಯಾಯಯುತವಾದ ಬೇಡಿಕೆಗಳದಾವೆ. ಅವ್ರಿಗೇನು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಹಶೀಲ್ ಆಫೀಸ್ ಕಾರ್ಯಾಲಯ ಮುಂದೆ ನಮ್ಮ ಗ್ರಾಮಾಡಳಿತ ಅಧಿಕಾರಿ ಸಹೋದ್ಯೋಗಿ ಮಿತ್ರರು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಿಂದೆ 3 ತಿಂಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ 9 ದಿನಗಳ ಕಾಲ ಮುಷ್ಕರವನ್ನು ಮಾಡೋದ್ರ ಮೂಲಕ ನಮ್ಮ ಸಂಬಂಧಪಟ್ಟ ಎಲ್ಲಾ ಬೇಡಿಕೆಗಳನ್ನ ಅವರಿಗೆ ತಿಳಿಸಿದ್ವಿ. ಅವರು ಕೂಡ 1 ತಿಂಗಳ ಕಾಲಾವಧಿಯಲ್ಲಿ ಎಲ್ಲ ಬೇಡಿಕೆಗಳನ್ನ ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಮಾಡ್ತೀವಿ ಅಂತ ಹೇಳಿ ನಮ್ಗೆ ವಿಶ್ವಾಸವನ್ನು ನೀಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮಾನ್ಯ ಸಚಿವರು ಮತ್ತೆ ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಯಾವುದೇ ಮನ್ನಣೆ ನೀಡಿದಂತ ಸಂದರ್ಭದಲ್ಲಿ ಇವತ್ತು ಒಂದು 3 ತಿಂಗಳ ಆದ ತರುವಾಯ ಮತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರನ ಈ ಹಿಂದೆ ಒಂದು 15 ದಿನ ಮುಂಚಿತವಾಗಿನೇ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.